ಈಗ ದರ್ಶನ್ ಅವ್ರ ವಿಚಾರದಲ್ಲಿ ದರ್ಶನ್ ಅವರು ಅವ್ರ ವಕೀಲರ ಮುಖಾಂತರ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ, ಅರ್ಜಿ ಹಾಕಿದ್ದಾರೆ. ನನಗೆ ಜೈಲಿನಲ್ಲಿ ಫೆಸಿಲಿಟೀಸ್ಗಳನ್ನ ಕೊಡ್ತಾ ಇಲ್ಲ, ನ್ಯಾಯಾಧೀಶರು ಹೇಳಿದ್ಮೇಲೂ ಕೂಡ ಒಂದು ದಿಂಬು, ಬೆಡ್ಶೀಟು ಮತ್ತು ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶ ಯಾವುದು ಕೂಡ ಸರಿಯಾಗಿ ಕೊಡ್ತಿಲ್ಲ ಅಂತೇಳಿ ಅಲಿಗೇಷನ್ ಮಾಡಿ ಒಂದು ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ. ಓದ್ ಹಿಯರಿಂಗ್ ನಲ್ಲಿ ನ್ಯಾಯಾಧೀಶರು ಒಂದು ಸ್ಪೆಸಿಫಿಕ್ ಒಂದು ಡೈರೆಕ್ಷನ್ ಕೊಟ್ಟಿದ್ರು. ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಮತ್ತು ಪ್ರಿಸನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದ್ರ ಪ್ರಕಾರ ದರ್ಶನ್ ಅವರಿಗೆ ಮಿನಿಮಮ್ ಫೆಸಿಲಿಟೀಸ್ ಏನ್ ಕೊಡಬೇಕು ಕೊಡಿ ಮತ್ತು ವಾಕಿಂಗ್ ಮಾಡ್ಲಿಕ್ಕೂ ಅವಕಾಶ ಕೊಡಿ ಅಂತ ಹೇಳಿದ್ರು. ಅದು ಹೇಳಿದ ಮೇಲೂ ಕೂಡ ದರ್ಶನ್ ಅವ್ರ ವಕೀಲರು ಇವತ್ತು ಅಲಿಗೇಷನ್ ಮಾಡಿದ್ದಾರೆ. ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಕೂಡ ನಾವು ದಾಖಲೆ ಮಾಡ್ತಾ ಇದೀವಿ. ತಾವು ಡೈರೆಕ್ಷನ್ ಕೊಟ್ಟ ಮೇಲೂ ಕೂಡ ನಮ್ಗೆ ಅವರು ದಿಂಬು, ಬೆಡ್ಶೀಟ್ ಕೊಡ್ತಿಲ್ಲ, ನಮಗೆ ಎಲ್ಲೂ ಕೂಡ ಸರಿಯಾಗಿ ವಾಕಿಂಗ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಬಿಸಿಲನ್ನ ಪ್ರದೇಶಕ್ಕೂ ಬಿಡ್ತಾ ಇಲ್ಲ, ಬಿಸಿಲು ಬೆಳೆದಿದ್ದಂಗೆ ಒಳಗಡೆನೆ ಇಟ್ಟಿದ್ದಾರೆ. ಹಾಗಾಗಿ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿ, ನಮ್ಮ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿ ದರ್ಶನ್ ಅವ್ರ ವಕೀಲರ ಕಡೆಯಿಂದ ಅಪ್ಲಿಕೇಶನ್ ಹಾಕಿದ್ದಾರೆ. ಈಗ ನ್ಯಾಯಾಧೀಶರು ರಿಪೋರ್ಟ್ ಅನ್ನು ಕಾಲ್ ಫಾರ್ ಮಾಡಿದ್ದಾರೆ ಮತ್ತು ಲಾಸ್ಟ್ ಟೈಮ್ ಆರ್ಗ್ಯುಮೆಂಟ್ ಮಾಡಿದಾಗ್ಲೂ ಕೂಡ ಪೊಲೀಸರ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ದರ್ಶನ್ ಅವರ ಚಲನವಲನಗಳ ಮೇಲೆ ನಾವು ನಿಗಾ ಇಟ್ಟಿದ್ದೀವಿ, ಸಿಸಿಟಿವಿ ಫುಟ್ ಕ್ಯಾಮ್ರಾವನ್ನು ಹಾಕಿದೀವಿ ಜೈಲಿನಲ್ಲಿ, ಎಲ್ಲೂ ಕೂಡ ಸ್ಪೆಷಲ್ ಫೆಸಿಲಿಟೀಸ್ ಕೊಡದೇ ಇದ್ದಂಗೆ ಸುಪ್ರೀಂ ಕೋರ್ಟ್ ಆದೇಶನ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಿಸಿಟಿವಿ ಫುಟೇಜ್ ಆಗ್ಬೋದು ಎಲ್ಲವನ್ನೂ ಕೂಡ ನ್ಯಾಯಾಧೀಶರು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ದರ್ಶನ್ ಅವರಿಗೆ ನಿಜವಾಗ್ಲೂ ಫೆಸಿಲಿಟೀಸ್ ಕೊಟ್ಟಿದ್ದಾರಾ ಅಥವಾ ಜೈಲಿನಲ್ಲಿ ವಾಕಿಂಗ್ ಮಾಡ್ಲಿಕ್ಕೆ, ಓಡಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಎಲ್ಲವನ್ನೂ ನೋಡ್ತಾರೆ. ಒಂದು ಪಕ್ಷ ಜೈಲ್ ಅಧಿಕಾರಿಗಳು ನ್ಯಾಯಾಲಯದ ಆದೇಶದ ವಿರುದ್ಧ ಯಾವ ಫೆಸಿಲಿಟೀಸ್ ಕೊಟ್ಟಿಲ್ಲ ಅನ್ನೋದಾದ್ರೆ ಆಗ ನ್ಯಾಯಾಲಯದ ಆದೇಶದ ಧಿಕ್ಕಾರ ಆಗಿದೆ ಅಂತ ಹೇಳಿ ನ್ಯಾಯಾಂಗ ನಿಂದನೆ ಅರ್ಜಿನಲ್ಲಿ ಈ ಜೈಲ್ ಅಧಿಕಾರಿಗಳಿದಾರಲ್ಲ ಅವ್ರಿಗೆ ಕಾನೂನಿನಲ್ಲಿ ಅವ್ರಿಗೆ ಶಿಕ್ಷೆ ಕೊಡುವಂತ ಅಧಿಕಾರ ಇದೆ. ಡಿಸಿಪ್ಲಿನರಿ ಆಕ್ಷನ್ ಇನಿಷಿಯೇಟ್ ಮಾಡಿ ಅವ್ರಿಗೆ ಸಸ್ಪೆನ್ಷನ್ ಮಾಡಿ ಅಂತ ಅವರ ಕಾರಾಗೃಹದ ಡಿಜಿಪಿ ಮತ್ತು ಎಡಿಜಿಪಿ ಅವರಿಗೆ ರೆಕಮೆಂಡ್ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ನ್ಯಾಯಾಧೀಶರು ಏನ್ ತೀರ್ಮಾನ ತಗೋತಾರೆ ಅಂತ ನಾವು ಕಾದ್ ನೋಡ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.